ಮಹೋತ್ಸವದ ಇವತ್ತಿನ ಈ ಬೃಹತ್ ಜನಸ್ತೋಮದ ಮಧ್ಯದಲ್ಲಿ ನಡೀತಾ ಇರತಕ್ಕಂತ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ತರಳಬಾಳು ಜಗದ್ಗುರುಗಳು ಪರಮ ಪೂಜ್ಯ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಲೋಕಸಭಾ ಸದಸ್ಯರು ಹಾಗೂ ನನಗೆ ಆತ್ಮೀಯರು ಕೂಡ ಆಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರೇ, ಮತ್ತೊಬ್ಬರು ಆತ್ಮೀಯ ಸ್ನೇಹಿತರು ಹಾಗೂ ನಮ್ಮ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಮಲ್ಲಿಕಾರ್ಜುನ್ ಅವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಶಾಸಕ ಮಿತ್ರರು, ಬಿಜೆಪಿ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರೇ, ಮತ್ತೊಬ್ಬರು ಮಾಜಿ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದೇಶ್ವರ್ ಅವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ನನಗೆ ಬಹಳ ಆತ್ಮೀಯರು ಕೂಡ ಆಗಿರ್ತಕ್ಕಂಥ ಸಂಗಮೇಶ್ವರ್ ಅವರೇ, ಶಾಸಕ ಮಿತ್ರರುಗಳಾಗಿರ್ತಕ್ಕಂಥ UB ಬಣ್ಕರ್ ಅವರೇ, BP ಹರೀಶ್ ಅವರೇ, GS ಶ್ರೀನಿವಾಸ್ ಅವರೇ, ಬಳ್ಳಿ ಪ್ರಕಾಶ್ ಅವರೇ, ಹಾಗೂ ಇವತ್ತಿನ ಉಪನ್ಯಾಸಕ್ಕೆ ಆಗಮಿಸಿರುವ ಪ್ರೊಫೆಸರ್ ಕೃಷ್ಣೇಗೌಡ್ರೆ ಮತ್ತು ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಸಿರಿಗೆರೆ ಕ್ಷೇತ್ರದ ತರಳಬಾಳು ಕ್ಷೇತ್ರದ ಎಲ್ಲ ಭಕ್ತ ಮಹಾಶಯರೇ, ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಇವತ್ತು ಈ ಒಂದು ಮಹೋತ್ಸವಕ್ಕೆ, ಹುಣ್ಣಿಮೆ ಮಹೋತ್ಸವಕ್ಕೆ ನನಗೆ ಬರೋದಕ್ಕೆ ಅವಕಾಶ ಸಿಕ್ಕಿರುವಂಥದ್ದು ಅದು ನನ್ನ ಒಂದು ಭಾಗ್ಯ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿಯವರು ನನಗೆ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಈ ಒಂದು ಜನಸ್ತೋಮವನ್ನ ಮತ್ತು ಇಲ್ಲಿ ಅವರ ಮೇಲಿರುವಂತ ಒಂದು ಭಕ್ತಿ ಪ್ರೀತಿ ಅದೆಲ್ಲವನ್ನು ಕೂಡ ನೋಡುವುದಕ್ಕೆ ನನಗೆ ಅವಕಾಶ ಸಿಕ್ಕಿರುವಂಥದ್ದು ಕೂಡ ನನ್ನ ಒಂದು ಪುಣ್ಯ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನನ್ನ ರಾಜಕೀಯ ಜೀವನದಲ್ಲಿ ಸುಮಾರು 28-30 ವರ್ಷದಿಂದ ರಾಜಕೀಯದಲ್ಲಿದ್ದೇನೆ. 99ರಿಂದ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಮತ್ತು ಹಲವಾರು ಕಾರ್ಯಕ್ರಮಗಳೆಲ್ಲ ಭಾಗಿಯಾಗಿದ್ದೇನೆ. ಆದರೆ ಅನೇಕ ಕಾರಣಗಳಿಂದ ನಾನು ಸಿರಿಗೆರೆ ಮಠದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ಬೇರೆ ಬೇರೆ ಕಾರಣಗಳಿಂದ ಕೆಲವು ಸಂದರ್ಭದಲ್ಲಿ ಬರಕ್ಕಾಗಿರ್ಲಿಲ್ಲ ಮತ್ತು ಸ್ವಲ್ಪ ಸಂಪರ್ಕದ ಕೊರತೆ ಕೂಡ ಇತ್ತು ಅಂತ ಕೂಡ ನಾನು ಅನ್ಕೊಂಡಿದ್ದೇನೆ. ಆದರೆ ಇವತ್ತು ಇಲ್ಲಿಗೆ ಒಂದು ಅವಕಾಶ ಸಿಕ್ಕಿರುವಂಥದ್ದು ಅದು ಇವತ್ತು ನನಗೆ ಸಿಕ್ಕಿದೆ ಮತ್ತು ಇವತ್ತು ಬಂದು ಸ್ವಾಮೀಜಿಯವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದೇನೆ ಮತ್ತು ನಿಮ್ಮ ಜೊತೆಯಲ್ಲಿ ಭಾಗವಹಿಸುವಂತ ಅವಕಾಶ ಕೂಡ ನನಗೆ ಸಿಕ್ಕಿದೆ. ಅದರಿಂದ ಇಷ್ಟು ದಿವಸ ಬರಕ್ಕಾಗದೇ ಇರತಕ್ಕಂಥದ್ದು ಅದು ನನ್ನ ಒಂದು ನಷ್ಟ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಸ್ವಾಮೀಜಿಯವರ ಬಗ್ಗೆ ನನಗೆ ಅಪಾರ ಗೌರವ ಇದೆ ಮತ್ತು ಅವರ ಬಗ್ಗೆ ಅನೇಕ ವಿಷಯಗಳು ನನಗೆ ಗೊತ್ತಿದೆ. ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಮತ್ತು ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಅದರ ಜೊತೆಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ಸಾಮಾಜಿಕವಾಗಿ ಜನಪರವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಬಹಳ ಗಟ್ಟಿಯಾಗಿ ಮಾತನಾಡ್ತಕ್ಕಂಥದ್ದು ಮತ್ತು ಜನರಿಗೆ ಅವಶ್ಯ ಇರುವಂತ ಕೆಲಸ ಕಾರ್ಯಗಳು, ಅಭಿವೃದ್ಧಿಯ ವಿಚಾರದಲ್ಲಿ ಅವರು ತಮ್ಮ ಒಂದು ಏನು ಅಗಾಧವಾದಂತಹ ಶಕ್ತಿ ಇದೆ
ಅದನ್ನ ಉಪಯೋಗಿಸಿ ಜನರಿಗೆ ಒಳ್ಳೇದು ಮಾಡಿರ್ತಕ್ಕಂಥ, ಸಮಾಜಕ್ಕೆ ಒಳ್ಳೇದು ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ. ಈಗಾಗಲೇ ಅದರ ಬಗ್ಗೆ ನಮ್ಮ ಬೊಮ್ಮಾಯಿ ಸಾಹೇಬರು, ವಿಜೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಆದ್ದರಿಂದ ನಮ್ಮ ರಾಜ್ಯದಲ್ಲಿ, ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಮಠಮಾನ್ಯರ ಪ್ರಭಾವ ಬಹಳ ಹೆಚ್ಚಾಗಿ ಇರುವಂಥದ್ದು. ಬಹುಶಃ ನೀವು ಅಕ್ಕಪಕ್ಕ ರಾಜ್ಯಗಳಲ್ಲಿ ನೋಡಿದ್ರೆ, ತಮಿಳುನಾಡು ಅಥವಾ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಕೇರಳ ಇಲ್ಲೆಲ್ಲ ಹೆಚ್ಚು ನಾವು ನೋಡಿದಾಗ ಮಠಮಾನ್ಯರ ಪ್ರಭಾವ ಅಷ್ಟೊಂದಿಲ್ಲ. ಅಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಬೆಳೆದಿಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಅನೇಕ ಮಠಗಳು ಇರುವಂಥದ್ದು ಮತ್ತು ಆ ಮಠಗಳ ಮುಖಾಂತರ, ಆ ಮಠಾಧಿಪತಿಗಳ ಮುಖಾಂತರ ಸಮಾಜದಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ಕೆಲಸಗಳಾಗಿರ್ತಕ್ಕಂಥದ್ದು. ಅದು ಕರ್ನಾಟಕದ ಒಂದು ಸುದೈವ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ಮಠಗಳ ಪರಂಪರೆ ಏನು ನಮ್ಮ ರಾಜ್ಯದಲ್ಲಿದೆ, ಅದು ನಮ್ಮ ಜನರಿಗೆ ಬಹಳಷ್ಟು ಅನುಕೂಲ ಆಗಿದೆ, ಒಳ್ಳೇದಾಗಿದೆ. ಅದು ಶೈಕ್ಷಣಿಕ ಕ್ಷೇತ್ರನೇ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಮತ್ತು ಅನೇಕ ಸಮಾಜಕ್ಕೆ ಸಮಸ್ಯೆಗಳು ಬಂದಾಗ ಅಥವಾ ಸವಾಲುಗಳು ಬಂದಾಗ ಸ್ವಾಮೀಜಿಗಳು ಅದರಲ್ಲಿ ಅನೇಕ ಸಂದರ್ಭಗಳಲ್ಲಿ ಮಧ್ಯಪ್ರವೇಶ ಮಾಡಿ ಅದನ್ನ ಬಗೆಹರಿಸತಕ್ಕಂಥ ಕೆಲಸ ಕಾರ್ಯಗಳು ಕೂಡ ನಡೆದಿರ್ತಕ್ಕಂಥದ್ದು ಅದು ನಮ್ಮ ರಾಜ್ಯದಲ್ಲಿ ಆಗಿದೆ. ಆದ್ರಿಂದ ಇದು ಇವತ್ತು ಸಿರಿಗೆರೆ ಸ್ವಾಮೀಜಿಯವರು ಅವರ ತರಳಬಾಳು ಬೃಹನ್ ಮಠ ಏನಿದೆ ಅದರ ಮುಖಾಂತರ ಬೇಕಾದಷ್ಟು ಶೈಕ್ಷಣಿಕವಾಗಿ ಅನೇಕ ಜನರಿಗೆ ಅದರಿಂದ, ಮತ್ತು ವಿಶೇಷ ಏನಂತ ಹೇಳಿದ್ರೆ, ನನಗೆ ಗೊತ್ತಿರುವ ಹಾಗೆ ಅಲ್ಲಿ ಅವರ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ಅವರ ಅನೇಕ ಕಾರ್ಯಕ್ರಮಗಳಲ್ಲಿ ಎಲ್ಲ ವರ್ಗ ಜಾತಿಯವರಿಗೂ ಕೂಡ ಅಲ್ಲಿ ಅವಕಾಶ ಮಾಡತಕ್ಕಂಥ ಒಂದು ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅವರಲ್ಲಿ ಆಗಿರುವಂಥದ್ದು. ಇದು ನಮಗೆ ಬಹಳ ಅಗತ್ಯ ಇರುವಂಥದ್ದು. ಯಾಕೆಂದ್ರೆ ನಮ್ಮ ದೇಶ ಇದು 108 ಜಾತಿಗಳು, 100 ಭಾಷೆಗಳು, 100 ಸಂಸ್ಕೃತಿ ಪದ್ಧತಿಗಳಿರುವಂತಹ ದೇಶ. ಈ ಭಾರತ ದೇಶ ಒಂದಾಗಿ ಇರುತ್ತೆ ಅಂತ ಬಹುಶಃ ಅನೇಕ ಜನ ಕಲ್ಪನೆಯನ್ನು ಕೂಡ ಮಾಡಿರಲಿಲ್ಲ. ಸ್ವಾತಂತ್ರ್ಯ ಬಂದಾಗ ಈ ದೇಶದ ಎಷ್ಟು ದಿವಸ ಇದು ಒಂದಾಗಿರುತ್ತೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಕೂಡ, ಬುದ್ಧಿಜೀವಿಗಳು ಅವರೆಲ್ಲರೂ ಕೂಡ ಊಹೆ ಮಾಡಿದ್ದು, ಇದು ಆಶಿಸಿ ಉಳಿಯಕ್ಕೆ ಆಗೋದಿಲ್ಲ ಈ ದೇಶ, ಇದು ಕೆಲವು ದಿವಸಗಳಲ್ಲಿ ಹರಿದು ಹಂಚೋಗ್ತದೆ. ಪ್ರಜಾಪ್ರಭುತ್ವ ಅಂತ ಹೇಳಿದಾಗ ಇಷ್ಟೊಂದು, ಆ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಒಂದು ಐಕ್ಯತೆ ಬೇಕಾಗ್ತದೆ, ಅದು ಎಲ್ಲಿದೆ ಈ ದೇಶದಲ್ಲಿ ಅಂತ ಪ್ರಶ್ನೆ ಮಾಡ್ತಕ್ಕಂಥವ್ರು, ಭವಿಷ್ಯವಾಣಿಯನ್ನು ನುಡಿಯತಕ್ಕಂಥವ್ರು ಬಹಳ ಜನ ಇದ್ರು. ಆದರೆ ನಮ್ಮ ದೇಶ ಸ್ವಾತಂತ್ರ್ಯ ಬಂದ ನಂತರ ಇವತ್ತು ಇಷ್ಟು ವರ್ಷಗಳ ಕಾಲ ಆಗಿದೆ, 77-78 ವರ್ಷ ಕಾಲ ಆಗಿದೆ. ಇವತ್ತು ಇಡೀ ವಿಶ್ವದಲ್ಲೇ ಭಾರತ ದೇಶ ನಾವು ತಲೆ ಎತ್ತಿ ನಾವು ಭಾರತೀಯರು ಅಂತ ಹೇಳ್ತಕ್ಕಂಥ ಆ ಒಂದು ಸಾಮರ್ಥ್ಯವನ್ನ, ಆ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ಅದು ಇವತ್ತು ಈ ದೇಶದ ವಿಶೇಷತೆ. ಯಾಕಿದು ಬಂತು ಅಂತ ಹೇಳಿದ್ರೆ, ಆ ಒಂದು ತಳಹದಿ, ಆ ಹೋರಾಟದ ತಳಹದಿ ಎಲ್ರಿಗೂ ಈ ದೇಶದಲ್ಲಿ ಆಶ್ರಯ ಅವಕಾಶ ಇದೆ. ಯಾವ ಒಂದು ಸಿದ್ಧಾಂತ ಅಣ್ಣ ಬಸವಣ್ಣವರು ಕೊಟ್ಟಿದ್ರು ಅಂದ್ರೆ ಸಾಮಾಜಿಕ ನ್ಯಾಯ ಇರಬೇಕು, ಯಾರು ಹಿಂದೆ ಇದ್ದಾರೆ ಅವ್ರಿಗೆ ನಾವು ಮೇಲ್ ತರಬೇಕು, ಅವರನ್ನ ಸಮಾನತೆಯಿಂದ ನೋಡಬೇಕು, ಮತ್ತು ಕಾಯಕ, ದಾಸೋಹ, ಇವೆಲ್ಲ ಕಲ್ಪನೆಗಳೇನಿತ್ತು ಅಂತ ಹೇಳಿದ್ರೆ ಆ ಒಂದು ಸಮಾನವಾದಂತ ಸಮಾಜ, ಸಮಾನ ಅವಕಾಶಗಳು ಸಿಕ್ಕುವಂತ ಸಮಾಜ ಆಗಬೇಕು ಅಂತ ಒಂದು ಏನು ಮಹಾನ್ ವ್ಯಕ್ತಿಗಳು ಈ ದೇಶದಲ್ಲಿ ಹುಟ್ಟಿದ್ದಾರೆ, ಬೆಳೆದಿದ್ದಾರೆ, ಮಾರ್ಗದರ್ಶನ ಕೊಟ್ಟೋಗಿದ್ದಾರೆ. ಆ ಒಂದು ಫೌಂಡೇಶನ್ ಏನಿತ್ತು ಅಂದ್ರೆ ನಾವು ಎಷ್ಟೇ ಬೇರೆ ಬೇರೆ ಇದ್ರೂ ಕೂಡ ನಾವು ಒಂದಾಗಿರ್ಬೇಕು. ಏನು ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟದ ಒಂದು ಅದೇ ತಳಹದಿಯನ್ನ ಇಟ್ಕೊಂಡು ಈ ದೇಶ ಎಲ್ರಿಗೂ ಸೇರ್ತದೆ, ಎಲ್ಲ ಧರ್ಮದವ್ರಿಗೂ ಸೇರ್ತದೆ, ಎಲ್ಲ ಭಾಷಿಕರಿಗೆ ಸೇರ್ತದೆ, ಎಲ್ಲ ಜಾತಿಯವ್ರಿಗೆ ಸೇರ್ತದೆ, ಶೋಷಿತ ವರ್ಗಕ್ಕೆ ನಾವು ಅವ್ರಿಗೆ ಮೇಲ್ ತರ್ತಕ್ಕಂಥ ವಿಶೇಷ ಕಾರ್ಯಕ್ರಮಗಳು ಮಾಡ್ತೀವಿ, ಎಲ್ಲವನ್ನು ಕೊಟ್ಟಿರ್ತಕ್ಕಂಥದ್ದೇ ಇವತ್ತು ಆ ಅಣ್ಣ ಬಸವಣ್ಣನವರ ಸಿದ್ಧಾಂತ. ಇವತ್ತು ಅದು ಈ ದೇಶವನ್ನು ಉಳಿಸಿದೆ. ನೋಡಿ, ನಮ್ಮ ಅಕ್ಕಪಕ್ಕ ದೇಶಗಳು ನೋಡಿ, ಪಾಕಿಸ್ತಾನ ನಮ್ಮ ದೇಶ ಎರಡು ಒಟ್ಟಿಗೆ
ರಚನೆ ಆಯಿತು. ಆದರೆ ಪಾಕಿಸ್ತಾನ ಉಳಿಯಕ್ಕಾಗಲಿಲ್ಲ. ಪಾಕಿಸ್ತಾನ ಇಬ್ಬಾಗ ಆಯಿತು, ನಮ್ಮ ದೇಶ ಇಬ್ಬಾಗ ಆಗಲಿಲ್ಲ. ಯಾಕೆಂದ್ರೆ ಆ ಒಂದು ಸಿದ್ಧಾಂತ ಎಲ್ರಿಗೂ ಕೂಡ ಪ್ರೀತಿಸುವಂಥದ್ದು, ಎಲ್ರಿಗೂ ಕೂಡ ನಾವು ಜೋಡಿಸ್ಕೊಳ್ತಕ್ಕಂಥದ್ದು, ಆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ, ಅದು ಇವತ್ತು ಜಾತ್ಯತೀತ ಒಂದು ವ್ಯವಸ್ಥೆಯನ್ನು ತರ್ತಕ್ಕಂಥದ್ದಕ್ಕೆ. ಹೌದು, ಇದು ದೊಡ್ಡ ಸವಾಲು. ಸ್ವಾಮೀಜಿಯವರು ಇಲ್ಲಿದ್ದಾರೆ. ಜಾತ್ಯತೀತ ವ್ಯವಸ್ಥೆ ತರಬೇಕು ಅಂತ ನಾವೆಲ್ಲರೂ ಹೇಳ್ತೀವಿ, ಭಾಷಣ ಮಾಡ್ತೀವಿ. ಇಷ್ಟು ವರ್ಷಗಳ ಕಾಲ ಅನೇಕ ಜನ ಮಾತನಾಡಿದ್ದಾರೆ. ಆದರೆ ಅದು ಹೋಗ್ಲಾಡಿಸಕ್ಕೆ ಸಾಧ್ಯ ಆಗಿದೆಯಾ? ಇನ್ನೂ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಅದು ನಮ್ಮಲ್ಲಿ ಇರುವಂಥದ್ದು. ಆದರೆ ನಮ್ಮ ಉದ್ದೇಶ ಏನಾಗಬೇಕು? ಜಾತಿಯನ್ನು ಬಿಡಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಜಾತಿ ನಮ್ಮಲ್ಲಿ ಬಂದ್ಬಿಟ್ಟಿದೆ. ನಿಮ್ಮ ಜಾತಿ ಬಿಟ್ಟು ನೀವು ಹೊರಗೆ ಬನ್ನಿ ಅಂತ ನಾವು ಯಾರಾದ್ರೂ ಹೇಳಕ್ ಆಗ್ತದ? ನಾವು ಯಾರಾದ್ರೂ ಬ್ರಾಹ್ಮಣರಿಗೆ ನೀವು ಬ್ರಾಹ್ಮಣತನ ಬಿಟ್ಟು ಹೊರಗೆ ಬನ್ನಿ ಅಂತ ಹೇಳಕ್ ಆಗ್ತದ? ಅಥವಾ ಇನ್ನೊಂದು ಜಾತಿಯವರಿಗೆ ನೀವು ಬಿಟ್ಟು ಬರೀ ಅಂತ ಹೇಳಕ್ ಆಗೋದಿಲ್ಲ. ಅದು ಹೇಳಲೂಬಾರ್ದು. ನಾವೆಲ್ಲರೂ ಕೂಡ ಯಾವುದೇ ಜಾತಿಯವರಾಗಿರ್ಬೋದು, ಆದರೆ ನಾವು ಅದನ್ನ ಬಿಟ್ಟು ಬರತಕ್ಕಂಥ ಪರಿಸ್ಥಿತಿ ಬಗ್ಗೆ ಅದರ ಬಗ್ಗೆ ಚರ್ಚೆನೇ ಇರಬಾರ್ದು. ಏನೇ ಇದ್ರು ನಾವು ಎಲ್ಲರನ್ನು ಕೂಡ ನಾವು ಒಂದಾಗಿ ನೋಡುವಂಥದ್ದಾಗಬೇಕು. ಭೇದ ಭಾವ ಮಾಡಬಾರ್ದು. ನಾವೆಲ್ಲರೂ ಕೂಡ ಮನುಷ್ಯರೇ ಅಂತ ಭಾವನೆ ನಮ್ಮಲ್ಲಿ ಬಂದ್ರೆ ಸಾಕು. ನಮ್ಮ ಮನೆ ಒಳಗಡೆ ನಾವು ಏನ್ ಮಾಡ್ತೀವಿ ಅದು ನಮಗೆ ಬಿಟ್ಟಿರುವಂಥದ್ದು. ಮನೆ ಹೊರಗೆ ಬಂದಾಗ ನಾವು ಎಲ್ಲರನ್ನು ಕೂಡ ಒಂದಾಗಿ ನೋಡುವಂಥದ್ದು, ಎಲ್ಲರನ್ನು ಕೂಡ ಸಮಾನವಾಗಿ ಪ್ರೀತಿಸುವಂಥದ್ದು, ಅದನ್ನು ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕು ನಮ್ಮ ದೇಶಕ್ಕೆ. ಇವತ್ತು ಅದನ್ನ ಮಾಡ್ತಕ್ಕಂಥದ್ದಕ್ಕೇನೆ ಇವತ್ತೇನು ಪ್ರಯತ್ನಗಳು ನಡೀತಾ ಇದೆ. ಇಂತಹ ಜಾತ್ರಾ ಮಹೋತ್ಸವಗಳಾದಾಗ ನಾವೆಲ್ಲ ಸೇರ್ತೀವಿ. ಇಲ್ಲೇನು ಬರೀ ವೀರಶೈವರು ಲಿಂಗಾಯತರು ಮಾತ್ರ ಬಂದಿರಂತ ಹೇಳಕ್ಕೆ ಹೋಗೋದಿಲ್ಲ. ಎಲ್ಲ ಜನ ಬಂದಿದ್ದಾರೆ ಇಲ್ಲಿ, ಎಲ್ಲರೂ ಬರ್ತಾರೆ. ಯಾಕೆಂದ್ರೆ ಸ್ವಾಮೀಜಿಯವರ ಒಂದು ಸಿದ್ಧಾಂತ, ಅವರ ನಾಯಕತ್ವ, ಅವರು ಹೇಳಿರ್ತಕ್ಕಂಥ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲರನ್ನು ಕೂಡ ಆಕರ್ಷಿಸ್ತದೆ, ಎಲ್ಲರೂ ಕೂಡ ಬರಬೇಕು ಅಂತ ಅನ್ಸುತ್ತೆ. ಅದು ಇವತ್ತು ನಮಗೆ ಬೇಕು. ಆ ಎಲ್ಲರನ್ನು ಕೂಡ ಆಕರ್ಷಿಸುವಂಥದ್ದು, ಆ ದಿಕ್ಕಿನಲ್ಲಿ ತಗೊಂಡು ಹೋಗ್ತಕ್ಕಂಥದ್ದು, ಯಾರಿಗೂ ಕೂಡ ನೋವನ್ನು ಕೊಡದೇನೆ. ಅವ್ರು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಯಾವುದೇ ಜಾತಿ ಆಗಿರ್ಬೋದು, ಅವರೆಲ್ಲರೂ ನಮ್ಮವರು, ಎಲ್ಲರೂ ಈ ದೇಶದವರು, ನಾವು ಎಲ್ಲರೂ ಬೇಕು ಅಂತ ಹೇಳುವಂಥದ್ದೇನೆ ನಿಜವಾದಂತ ವಿಕಸಿತ ಭಾರತ ಆಗ್ತಕ್ಕಂಥದ್ದು ಅಲ್ಲಿಂದ ಆಗತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಆ ರೀತಿಯ ಕಲ್ಪನೆ ಏನು ಈ ದೇಶ ಸ್ವತಂತ್ರ ಬಂದಾಗ ಆ ಕಲ್ಪನೆ ಏನಿತ್ತು ಅದೇ ಇವತ್ತು ದೇಶವನ್ನು ಉಳಿಸಿರ್ತಕ್ಕಂಥದ್ದು. ಇದು ಧರ್ಮದ ಹೆಸರಿನಲ್ಲಿ ದೇಶ ಆಗಿಲ್ಲ, ಅಥವಾ ಜಾತಿ ಹೆಸರಲ್ಲಿ ದೇಶ ಆಗಿಲ್ಲ, ಅಥವಾ ಭಾಷೆ ಹೆಸರಲ್ಲಿ ದೇಶ ಆಗಿಲ್ಲ. ದೇಶ ಆಗಿರುವಂಥದ್ದು ಎಲ್ಲರನ್ನು ಕೂಡ ಸೇರಿಸಿ ಈ ದೇಶ ಆಗಿರುವಂಥದ್ದು. ಅದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ಆದ್ರಿಂದ ಇವತ್ತು ನಾವೆಲ್ಲರೂ ರಾಜಕಾರಣದಲ್ಲಿ ಇದ್ದೇವೆ, ಅಧಿಕಾರದಲ್ಲಿ ಇದ್ದೇವೆ, ನಾಳೆ ಇರೋದಿಲ್ಲ, ಬರ್ತೀವಿ ಹೋಗ್ತೀವಿ. ಆದರೆ ನಮ್ಮ ಕೆಲಸ ಕಾರ್ಯಗಳು ಹೇಗಿರ್ಬೇಕಂತ ಹೇಳಿದ್ರೆ ಎಲ್ರಿಗೂ ಕೂಡ ನಾವು ನಮ್ಮ ಕಾಲದಲ್ಲಿ ಆ ಬಡ ಜನರು, ಅದು ಯಾರೇ ಆಗಿರ್ಬೋದು, ಆ ಬಡ ಜನ, ಆ ಮಹಿಳೆಯರು ಯಾರು ತೊಂದರೆಯಲ್ಲಿದ್ದಾರೆ ಅಂಥವ್ರಿಗೆ ಸಾಕಾರ ಆಗುವಂತ ಕೆಲಸ ಕಾರ್ಯಗಳಾಗಬೇಕು. ಎಲ್ರೂ ಕೂಡ ಒಂದು ಒಳ್ಳೆ ಕೆಲಸಗಳು ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಅನೇಕ ಸವಾಲುಗಳಿದೆ. ಆದ್ರಿಂದ ಇವತ್ತು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡ್ಕೊಂಡು ನಾವು ಮುಂದೆ ಅವರ ಒಂದು ಪ್ರೇರಣಾ ಶಕ್ತಿಯನ್ನು ಇಟ್ಕೊಂಡು ಇನ್ನೂ ಹೆಚ್ಚು ಒಳ್ಳೆ ಕೆಲಸಗಳು ಮಾಡುವಂಥದ್ದಕ್ಕೆ ನಾವೆಲ್ಲರೂ ಸೇರಿ ಮಾಡೋಣ. ನಾವೆಲ್ಲರೂ ಸೇರಿ ಒಂದಾಗ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡೋಣ ಮತ್ತು ಭೇದ ಭಾವಗಳನ್ನು ಬಿಟ್ಟು ನಾವು ಮುಂದೆ ಹೋಗೋದಕ್ಕೆ ಸಾಗೋಣ. ಪ್ರಜಾಪ್ರಭುತ್ವ ಅದು ಇದ್ದೇ ಇರ್ತದೆ. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳು ಇದ್ದೇ ಇರ್ತಾರೆ. ಒಬ್ಬರು ಅಧಿಕಾರಕ್ಕೆ ಬರ್ತಾರೆ, ಇನ್ನೊಬ್ಬರು ಅಧಿಕಾರದಿಂದ ಇರೋದಿಲ್ಲ. ಅದು ಮುಖ್ಯ ಅಲ್ಲ. ಯಾವ್ದು ಮುಖ್ಯ ಅಂತ ಹೇಳಿದ್ರೆ ನಮ್ಮ ದೇಶ ಬೆಳೀತಾ ಇದೆಯಾ, ನಮ್ಮ ರಾಜ್ಯ ಬೆಳೀತಾ ಇದೆಯಾ, ನಮ್ಮ ಜನರಿಗೆ ಒಳ್ಳೇದಾಗ್ತಾ ಇದೆಯಾ, ಅದನ್ನ ನೋಡ್ಕೊಂಡು ನಾವು ಮುಂದೆ ಇನ್ನೂ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳು ಮಾಡೋಣ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನನಗೆ ಕೊನೆಯದಾಗಿ ಪೂಜ್ಯ ಸ್ವಾಮೀಜಿ ಅವರಿಗೆ ನನ್ನ ಒಂದು ಧನ್ಯವಾದಗಳನ್ನು ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಅವರು ನನ್ನನ್ನು ಬಹಳ ಪ್ರೀತಿಯಿಂದ ನನ್ನ ಜೊತೆ ಮಾತನಾಡಿದ್ದಾರೆ. ಅನೇಕ ವಿಷಯಗಳು ಅವರು ನನ್ನ ಬಗ್ಗೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆಯವರ ಬಗ್ಗೆನೂ ಕೂಡ ಅವರು ಏನು ನಮ್ಮ ಆರ್ ಗುಂಡೂರಾವ್ ಮುಖ್ಯಮಂತ್ರಿಗಳ ಏನಾಗಿದ್ರು ಅವ್ರ ಬಗ್ಗೆನೂ ನನಗೆ ಬಹಳ ಒಂದು ಒಳ್ಳೆಯ ಮಾತುಗಳನ್ನು ಆಡಿ ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿದ್ದಾರೆ ಪೂಜ್ಯ ಸ್ವಾಮೀಜಿಯವರು. ಅದರಿಂದ ಅವರ ಒಂದು ಮಾತುಗಳನ್ನ ಕೇಳಿ ನನ್ನ ಅವರ ಒಂದು ಹೃದಯದಲ್ಲಿ ವಿಶೇಷವಾದಂಥ ಒಂದು ಭಕ್ತಿ ಭಾವನೆ ಸ್ವಾಮೀಜಿಯವ್ರ ಬಗ್ಗೆ ಹಿಂದೆನೂ ಕೂಡ ಇತ್ತು, ಇವತ್ತು ಕೂಡ ಅದು ಹೆಚ್ಚಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಸೇವೆ ಏನಿದೆ, ನನ್ನ ಕೈಲಿರುವಂಥ ಯಾವುದೇ ಒಂದು ಸಂದರ್ಭದಲ್ಲಿ ಏನೇ ಒಂದು ಅವಕಾಶ ಇದ್ದು ಪೂಜ್ಯ ಸ್ವಾಮೀಜಿಯವರು ಅವ್ರೇನು ಹೇಳ್ತಾರೆ
ಅವ್ರು ಹೇಳುವಂತ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನನ್ನ ಸೇವೆಯನ್ನು ನೀಡತಕ್ಕಂಥದ್ದಕ್ಕೆ ನಾನು ಕಟಿಬದ್ಧನಾಗಿದ್ದೇನೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ನಾವು ನಿಮ್ಮ ಸೇವಕರಾಗಿ ನಿಮ್ಮ ಮಠದ ಒಂದು ಮತ್ತು ನಿಮ್ಮ ಕೆಲಸ ಕಾರ್ಯಗಳ ಅದರ ಎಲ್ಲದರಲ್ಲೂ ಕೂಡ ನಾವು ಭಾಗಿಯಾಗ್ತೀವಿ, ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನಮ್ಮ ಅಳಿಲು ಸೇವೆಯನ್ನ ಮಾಡತಕ್ಕಂಥ ಅವಕಾಶವನ್ನ ತಾವು ಮಾಡಿಕೊಡ್ಬೇಕು ಅಂತ ಕೂಡ ನಾನು ನಿಮ್ಮಲ್ಲಿ ವಿನಮ್ರತೆಯಿಂದ ಮಾತುಗಳನ್ನು ಹೇಳಿ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.